ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಹೈ ಪ್ರೋಟೀನ್ ದೋಸೆ ಮಾಡ್ತೀನಿ ರೀ. ಆ ದೋಸೆ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾ ಒಂದು ಬೌಲ್ ತೊಗೊಂಡಿನಿ ರೀ. ಈಗ ಇದಕ್ಕೆ 1 ಕಪ್ ಅಕ್ಕಿ ತೊಗೊಂಡಿನಿ. ಅಕ್ಕಿ ಹಾಕೋತೀನಿ ರೀ. ಈಗ ನಾನು 1 ಕಪ್ ಅಕ್ಕಿ ತೊಗೊಂಡಿನಿ. ಈ ಒಂದು ಬೌಲಿಗೆ ಹಾಕೋತೀನಿ ನೋಡಿರಿ. 1 ಕಪ್ ಅಕ್ಕಿಗೆ 1 ಕಪ್ ಕಡಲೆಬೇಳೆನ ಹಾಕೋಬೋದು. ನಾನು ಅರ್ಧ ಕಪ್ ಕಡಲೆಬೇಳೆ ಹಾಕೊಳಕತ್ತೀನಿ ನೋಡಿರಿ. ನೀವು ಎರಡು 1 ಕಪ್ ಹಾಕೊಂಡ್ರೆ ನಡೀತೈತೆ ರೀ. ನಾನೀಗ ಅರ್ಧ ಕಪ್ ಮಾತ್ರ ಹಾಕೋತೀನಿ ರೀ. ನಾನು ಸೊಸೈಟಿ ಅಕ್ಕಿ ತೊಗೊಂಡಿನಿ ರೀ. ರೇಷನ್ ಅಕ್ಕಿ ಅಂತಾರೆ ರೀ, ಡಿಪೋ ಅಕ್ಕಿ ಅಂತಾರೆ, ಸೊಸೈಟಿ ಅಕ್ಕಿ ಅಂತಾರೆ. ನೀವು ಯಾವ ಅಕ್ಕಿ ಆದರೂ ಅನ್ಬೋದು. ನಾನು ರೇಷನ್ ಅಕ್ಕಿ ತೊಗೊಂಡು, ನೀವು ಬೇಕಾರೆ ಮನೇಲಿ ಯಾವ ಅಕ್ಕಿ ಇರ್ತಾವೆ ಆ ಅಕ್ಕಿ ತೊಗೊಂಡು ನಡೀತೈತೆ ರೀ. ಊಟ ಮಾಡೋ ಅಕ್ಕಿ ಇರ್ತಾವಲ್ಲ ಅವು ತೊಗೊಂಡು ನಡೀತೈತೆ ರೀ. ನಾವು 1 ಕಪ್ ಅಕ್ಕಿ ತೊಗೊಂಡಿನಿ, ಅರ್ಧ ಕಪ್ ಕಡಲೆಬೇಳೆ ತೊಗೊಂಡಿನಿ. ಇದಕ್ಕೆ ನೀರು ಹಾಕಿ ನೆನೆಯಾಕಿಡ್ತೀನಿ ರೀ. ಒಂದು 2 ಸಲ ಚಲೋತ್ನೇ ತೊಳೆದು ನೀರು ಹಾಕಿ ನೆನೆಯಾಕಿಡ್ತೀನಿ ರೀ. ಇವೊಂದು 3 ರಿಂದ 4 ಗಂಟೆ ನೆನೆಬೇಕು ರೀ. ನಾ ಈ ದೋಸೆ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. ನಾ ಒಂದು 2-3 ಸಲ ತೊಳೆದಿದ್ದೀನಿ ರೀ. ಇವು ನೀರು ಹಾಕಿ ನೆನೆಯಾಕಿಡ್ತೀನಿ ರೀ. ಒಂದು 3-4 ಗಂಟೆ ನೆನಿಬೇಕು ರೀ. ನಾನು ಮುಚ್ಚಳ ಮುಚ್ಚಿ ನೆನೆಯಾಕ್ಬಿಡ್ತೀನಿ ರೀ. ಈಗ ಒಂದು 5-6 ಅವರ್ ನೆನೆಸಿದ್ದೀನಿ ರೀ. ನೆಂದದ್ದು ನೋಡಿರಿ. ನಾನು ಬೆಳಗ್ಗೆ ನೆನೆಯಾಕಿಟ್ಟು ಮಧ್ಯಾಹ್ನ ಮಾಡಾಕತ್ತೀನಿ. ನೀವು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಮಾಡ್ಕೋಬೋದು, ಇಲ್ಲ ಮಧ್ಯಾಹ್ನ ನೆನೆಸಿಟ್ಟು ರಾತ್ರಿಗೂ ಮಾಡ್ಕೋಬೋದು. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಈಗ ಇವು ನೆಂದಾವ್ರಿ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತೈತೆ ನೋಡಿರಿ. ಬೇಳೆ ಎಲ್ಲ ನೆಂದಾವ ನೋಡಿರಿ. ನಾನು ಹಾಕಿದಾಗ ಎಷ್ಟಿದ್ದು ಈಗ ನೆನೆದು ಹಿಂಗೆ ಉಬ್ಬ್ಯಾವ ನೋಡಿರಿ. ನೋಡಿರಿ, ಅಕ್ಕಿ ಬೇಳೆ ಎಲ್ಲ ನೆಂದಾವ ನೋಡಿರಿ. ಈಗ ಇವು ರುಬ್ಕೊಂಬರ್ತೀನಿ ರೀ. ಈಗ ನಾನು ಕಡಲೆಬೇಳೆ ಅಕ್ಕಿ ನೆನೆಸಿಟ್ಟಿದ್ನಲ್ರಿ, ಅವು ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೋತೀನಿ ನೋಡಿರಿ. ಇದೇನು ಪರ್ಮೆಂಟೇಷನ್ ಆಗ್ಬೇಕಂತೇನಿಲ್ಲ ರೀ. ನೀವು ರುಬ್ಬಿದ ತಕ್ಷಣ ಮಾಡ್ಕೊಂಬಿಡ್ಬೋದು ರೀ. ಒಂದು 5-6 ಹಸಿಮೆಣ್ಸಿನ್ಕಾಯಿ ಹಾಕೋತೀನಿ ನೋಡಿರಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕೋತೀನಿ ರೀ. ಸ್ವಲ್ಪ ಜೀರಿಗೆ ಹಾಕೋತೀನಿ ನೋಡಿರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ನೀವು ನೋಡಿಕೊಂಡು ಉಪ್ಪು ಹಾಕೋಬೇಕಾಗ್ತೈತೆ ರೀ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋತೀನಿ ರೀ. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋತೀನಿ ರೀ. ಈಗ ನೋಡ್ರಿ, ನಾ ಈ ರೀತಿ ನುಣ್ಣಗೆ ರುಬ್ಕೊಂಡೇನಿ ರೀ. ನೀವು ಹಿಂಗೆ ಆದರೂ ದೋಸೆ ಮಾಡ್ಕೋಬೋದು, ಇಲ್ಲ ಇದಕ್ಕಿನ್ನ ಸ್ವಲ್ಪ ಹೈ ಪ್ರೋಟೀನ್ ಆಗಿರಲಿ ಅಂತಂದ್ರೆ ಸಬ್ಬಸಿಗೆ ಸೊಪ್ಪು ಹಾಕೋತೀನಿ ರೀ. ನಾನು 1 ಕಪ್ ಸಬ್ಬಸಿಗೆ ಸೊಪ್ಪು ತೊಳೆದು ಸಣ್ಣ ಕಟ್ ಮಾಡ್ಕೊಂಡೇನಿ, ಅದು ಹಾಕೋತೀನಿ ರೀ. ಇದು ಆಪ್ಷನಲ್ ರೀ. ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಹಾಗೇನೋ ಮಾಡ್ಕೋಬೋದು ರೀ. ಈಗ ಇದನ್ನು ಒಂದು ರೌಂಡ್ ತಿರುಗಿಸ್ಕೋತೀನಿ ರೀ. ನೋಡಿರಿ, ಈ ರೀತಿ ರುಬ್ಕೊಂಡೆ ನೋಡಿರಿ. ನಾನೀಗ ಅಕ್ಕಿ, ಬೇಳೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ ಎಲ್ಲ ಹಾಕಿ ರುಬ್ಕೊಂಬಂದಿನಿ ರೀ. ಇದೆಲ್ಲ ನುಣ್ಣಗಾದ್ಮೇಲೆ ಸಬ್ಬಸಿಗೆ ಸೊಪ್ಪು ಹಾಕೊಂಡು ರುಬ್ಕೊಂಡೀನಿ. ನಿಮ್ಮ ಸಬ್ಬಸಿಗೆ ಸೊಪ್ಪು ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು ರೀ. ನಾನು ಸೊಪ್ಪು ಹೋಗುತ್ತಲ್ಲ ಅಂದ್ಬಿಟ್ಟು ಹಾಕ್ಕೊಂಡೀನಿ. ನಾನು ಲಾಸ್ಟಿಗೆ ಹಾಕ್ಕೊಂಡಿನಿ. ಸೊಪ್ಪು ಸಣ್ಣ ಕಟ್ ಮಾಡ್ಕೊಂಡಿದ್ದೆ, ಲಾಸ್ಟಿಗೆ ರುಬ್ಬಕ್ಕೆ ಹಾಕ್ಕೊಂಡೀನಿ. ನೀವು ಬೇಕಾದ್ರೆ ಮೇಲೂ ಹಂಗೂ ಹಾಕೋಬೋದು ರೀ. ಈಗಿದು ಒಂದು ಬೌಲಿಗೆ ಹಾಕೋತೀವಿ ನೋಡಿರಿ. ನಾರ್ಮಲಾಗಿ ದೋಸೆ ಇಟ್ಟಿರ್ತೈತಿಲ್ಲ ರೀ, ಅದು ಇದ್ರೆ ಸಾಕ್ರಿ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೋತೀನಿ ರೀ. ನಾನು ಅಕ್ಕಿ, ಬೇಳೆ ಎರಡೂ ನೆನೆಸಿರ್ತೀವಿ ಮತ್ತು ಸಬ್ಬಸಿಗೆ ಸೊಪ್ಪನ್ನು ಹಾಕಿರ್ತೀವಿ. ಹಾಗಾಗಿ ಇದು ಹೈ ಪ್ರೋಟೀನ್ ದೋಸೆ ಅಂತ ನಾನು ಮಾಡಾಕತ್ತೀನಿ. ನೀವೇನು ಹೆಸರು ಕೊಡ್ತೀರಿ ಕೊಡ್ಬೋದು ರೀ. ಇದಕ್ಕೆ ಖಾರ ಉಪ್ಪು ಎಲ್ಲ ಹಾಕ್ಕೊಂಡಿರ್ತೀವಿ. ಇದಕ್ಕೆ ಏನೂ ಬೇಕಾಗಿಲ್ಲ, ಹಂಗೂ ತಿನ್ಬೋದು, ಇಲ್ಲ ನೀವು ಕಾಯಿ ಚಟ್ನಿ ಮಾಡ್ಕೊಂಡಾದ್ರೂ ತಿನ್ಬೋದು ರೀ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ದೋಸೆ ಹಿಟ್ಟಿನ ಹದ ಇದ್ರೆ ಸಾಕು. ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು ನೀರು ಹಾಕ್ಕೊಂಡು. ನೋಡಿರಿ, ಈ ಹದ ಆಯ್ತು ನೋಡಿರಿ. ನಾನು ರುಬ್ಬಾಗಿ ಎಲ್ಲ ಖಾರ ಉಪ್ಪು ಹಾಕ್ಕೊಂಡಿ ನೋಡಿರಿ. ನೀವು ಬೇಕಾದ್ರೆ ಇಲ್ಲಿನೂ ಹಾಕ್ಕೋಬೋದು ರೀ. ಈ ದೋಸೆನ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನೋಡಿರಿ, ಇದನ್ನು ಕರೆಕ್ಟ್ ಹದ ಐತಿ. ಈಗ ನಾನು ಹಂಚಿಗೆ ಹಾಕಿಡ್ತೀನಿ ನೋಡಿರಿ. ಇದು ಹಂಚ ಬಿಸಿ ಆಗಲ್ಲ ರೀ. ಈಗ ನಾನು 1 ಸ್ಪೂನ್ ಹಾಕೋತೀನಿ ನೋಡಿರಿ. ನಿಮ್ಗೆ ಎಷ್ಟು ತಳಗ ಬೇಕು, ಎಷ್ಟು ದಪ್ಪ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೇಕು ರೀ. ಇದು ನೀವು ಎಷ್ಟು ತಳಗ ಬೇಕು ಅಷ್ಟು ತಳಗ ಆಗುತ್ತೆ ರೀ. ಇದು ನೀವು ಇದು ಹಾಗೆ ಆದರೂ ಮಾಡ್ಕೋಬೋದು, ತುಪ್ಪ, ಎಣ್ಣೆ ಯಾವುದಾದ್ರೂ ಹಾಕೋಬೋದು. ಇನ್ನು ಮೇಲೆ ಸ್ವಲ್ಪ ತುಪ್ಪ ಹಾಕೋತೀನಿ ನಾನು. ತುಪ್ಪ, ಬೆಣ್ಣೆ, ಎಣ್ಣೆ ಯಾವುದಾದ್ರೂ ಹಾಕೋಬೋದು ರೀ. ನೋಡಿರಿ, ಎಷ್ಟು ಗ್ರೀನಾಗಿ, ಎಷ್ಟು ಕಲರ್ಫುಲ್ಲಾಗಿ ಬಂದೈತಿ. ನೀವು ವಿಡಿಯೋದ ನೋಡಿದ್ರೆ ನಿಮಗೆ ಗೊತ್ತಾಗ್ತೈತೆ ನೋಡಿರಿ. ಇದಕ್ಕೆ ಯಾವ ಚಟ್ನಿ ಬೇಡ, ಪಲ್ಯ ಬೇಡ, ಸಾರು ಬೇಡ, ಏನೂ ಬೇಡ ರೀ. ನೀವು ಹಾಗೇನೂ ತಿನ್ಬೋದು, ಇಲ್ಲ ಇದ್ರ ಜೊತೆಗೆ ಇದ್ರ ಕಾಂಬಿನೇಷನ್ಗೆ ಬೇಕಾದ್ರೆ ನೀವು ಕಾಯಿ ಚಟ್ನಿನೂ ಮಾಡ್ಕೋಬೋದು ರೀ. ಇವು ಮೇಲೆ ಕ್ರಿಸ್ಪಿಯಾಗಿರ್ತಾವೆ, ಒಳಗೆ ಸಾಫ್ಟಾಗಿರ್ತಾವೆ ರೀ. ಇದು ದಿಢೀರಾಗೆ ಮಾಡ್ಕೊಳ್ಳೋಂಥ ದೋಸೆ. ನೀವು ಅಕ್ಕಿ ಬೇಳೆ ನೆನೆಸಿಟ್ಟಿದ್ರೆ ಅಂದರೆ ಬೆಳಗ್ಗೆ ಬೇಗನೆ ಮಾಡ್ಕೊಂಬಿಡ್ಬೋದು. ದಿನ ಏನಪ್ಪ ತಿಂಡಿ ಮಾಡೋದಂದಾಗ ಈ ರೀತಿ ವೆರೈಟಿ ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗ್ತೈತೆ ರೀ. ನಾನೀಗ 2 ಸೈಡು ಬೇಯಿಸ್ಕೊತೀನಿ. ನೀವು ಬೇಕಾದ್ರೆ ಒಂದೇ ಸೈಡು ಬೇಯಿಸ್ಕೋಬೋದು ರೀ. ಈಗ ನೋಡಿರಿ, ನಾನು ತಿರುಗಿಸಿ ಹಾಕಿ 2 ಸೈಡು ಬೇಯಿಸ್ಕೊತೀನಿ ರೀ. ವಾವ್, ಎಷ್ಟು ಸೂಪರಾಗಿ ಬಂದೈತೆ ನೋಡಿರಿ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ಇದು ಹೈ ಪ್ರೋಟೀನ್ ದೋಸೆ ರೀ. ಇದರ ಸೊಪ್ಪು, ಬೇಳೆ ಮತ್ತು ಅಕ್ಕಿ ಇರೋದ್ರಿಂದ ಮಸ್ತಾಗಿರ್ತೈತಿ. ಈಗ ನಾನು ತಿರುಗಿಸಿ ಹಾಕಿ 2 ಸೈಡು ಬೇಯಿಸ್ಕೊಂಡೇನಿ ನೋಡಿರಿ. ಈ ದೋಸೆ ಎಷ್ಟು ಮಸ್ತಾಗಿ ಬಂದ ನೀವು ವಿಡಿಯೋದ ನೋಡಿದ್ರೆ ಗೊತ್ತಾಗ್ತೈತೆ ನೋಡಿರಿ.
ನಾನು ಒಂದು 3 ದೋಸೆ ಮಾಡ್ಕೊಂಡೇನಿ ರೀ. ಇದು ಹೈ ಪ್ರೋಟೀನ್ ದೋಸೆ ರೀ. ಇವು ಬಿಸಿ ಬಿಸಿ ಮಾಡ್ಕೊಂಡು ತಿಂದ್ರೆ ಮಸ್ತಾಗಿರ್ತೈತೆ ರೀ. ನಾನು ಚಟ್ನಿ ತುಪ್ಪ ಸರ್ವ್ ಮಾಡೀನಿ. ನೀವು ಬೇಕಾದ್ರೆ ಕಾಯಿ ಚಟ್ನಿ ಆದರೂ ಮಾಡ್ಕೋಬೋದು, ಶೇಂಗಾ ಚಟ್ನಿ ಆದರೂ ಮಾಡ್ಕೋಬೋದು, ಇಲ್ಲ ಬೇಳೆ ಸಾರಾದರೂ ಮಾಡ್ಕೋಬೋದು ರೀ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ನಾನು ಅದರೊಳಗೆ ಖಾರ ಉಪ್ಪು ಹಾಕಿ ಮಾಡೋದ್ರಿಂದ ಚಟ್ನಿ ಪಲ್ಯ ಏನೂ ಮಾಡಿಲ್ಲ ರೀ. ನೋಡಿದ್ರಲ್ರಿ ವೀಕ್ಷಕರೇ, ಬೆಳಗಿನ ನಾಷ್ಟಕ್ಕೆ ಹೈ ಪ್ರೋಟೀನ್ ದೋಸೆ ಮಾಡಿದ್ದೀನಿ. ಈ ಹೈ ಪ್ರೋಟೀನ್ ದೋಸೆ ಮಾಡೋ ಪದ್ಧತಿ ನಿಮ್ಗೆ ಏನಾರು ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.